ಕಾರ್ಮಿಕರಿಗಾಗಿ ಅನೇಕ ಯೋಜನೆಗಳನ್ನು ರೂಪಿಸಿದೆ. ಅದನ್ನು ಸಂಬಂಧಿಸಿದ ಅಧಿಕಾರಿಗಳನ್ನು ಭೇಟಿ ಮಾಡಿ ಮಾಹಿತಿ ಪಡೆದು ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಅಂತ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ತಿಳಿಸಿದರು. ಪಟ್ಟಣದ ಹೊರವಲಯದ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ಆಯೋಜಿಸಲಾಗಿದ್ದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮಾರ್ಕೆಟ್ ಹಮಾಲಿ ಸಂಘ ಮತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ವರ್ತಕರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಕಾರ್ಮಿಕರ ಕಾರ್ಡ್ ವಿತರಣೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಕಾರ್ಮಿಕರು ಬೆಳಗಿನ ಜಾವವೇ ಮಾರ್ಕೆಟ್ಗೆ ಬಂದು ಸಂಜೆ ತನಕ ದುಡಿದು ಮನೆಗೆ ಹೋಗ್ತೀರಾ? ನೀವು ಇಲ್ಲಿ ತನಕ ಕಾರ್ಮಿಕ ಕಾರ್ಡ್ ಮಾಡಿಸದೇ ಇರೋ ತಪ್ಪು. ಯಾಕಂದ್ರೆ ಸರ್ಕಾರ ಕಾರ್ಮಿಕರಿಗಾಗಿ ಅನೇಕ ಯೋಜನೆಗಳನ್ನು ತಂದಿದೆ. ಅದರಲ್ಲಿ ಪ್ರಮುಖವಾಗಿ ಆಕಸ್ಮಿಕವಾಗಿ ಅಪಘಾತದಲ್ಲಿ 2 ಲಕ್ಷ ರೂಪಾಯಿ ಅವರ ಕುಟುಂಬಕ್ಕೆ ಬರುತ್ತೆ. ಹಾಗೂ ಮಕ್ಕಳ ಶೈಕ್ಷಣಿಕಕ್ಕೆ ಹಾಗೂ ಮಕ್ಕಳ ಮದುವೆ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಸಹ ಸರ್ಕಾರ ಸಹಾಯಧನ ನೀಡಲಿದೆ. ಪ್ರತಿಯೊಬ್ಬರು ಸಹ ಕಡ್ಡಾಯವಾಗಿ ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿಸಿಕೊಂಡು ಕಾರ್ಡ್ ಅನ್ನು ಪಡೆಯಿರಿ. ವಿವಿಧ ರೀತಿಯ ಸೌಲಭ್ಯಗಳನ್ನು ನೀಡುತ್ತಿದೆ. ಇದರ ಬಗ್ಗೆ ಅಧಿಕಾರಿಗಳನ್ನು ಭೇಟಿ ಮಾಡಿ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು. ತಮಗೆ ಇತರೆ ಏನಾದರೂ ಸಮಸ್ಯೆಗಳಿದ್ದಲ್ಲಿ ನೇರವಾಗಿ ನನ್ನನ್ನು ಭೇಟಿ ಮಾಡಿ, ನಾನು ಸಹಕಾರ ನೀಡ್ತೇನೆ. ಹಾಗೂ ಮಾರ್ಕೆಟ್ ದಿನೇ ದಿನೇ ಅಭಿವೃದ್ಧಿ ಹೊಂದ್ತಾ ಇದ್ದು ಇಲ್ಲಿನ ಜಾಗ ಸಾಕಾಗ್ತಿಲ್ಲ ಅಂತ ವರ್ತಕರು ಮನವಿ ಮಾಡಿರುವ ಹಿನ್ನೆಲೆಯಲ್ಲಿ ಸೂಕ್ತ ಜಾಗವನ್ನು ಗುರುತಿಸಿ ಅತಿದೊಡ್ಡ ಮಾರ್ಕೆಟ್ ನಿರ್ಮಾಣ ಮಾಡಲು ಸಹಕಾರ ನೀಡುತ್ತೇನೆ ಎಂದರು. ಅನೇಕ ಯೋಜನೆಗಳಿದೆ. ಜಸ್ಟ್ ಒಂದು ದಿವಸ ನಿಮಗೆ ಕೆಲಸ ಹಿಡಿಯೋದು ಆ ಕಾರ್ಡ್ ಮಾಡಿಸೋಕ್ಕೆ. ಆ ಕಾರ್ಡ್ ಮಾಡಿಸ್ಕೊಂಡು ಜಾಬಲ್ಲಿ ಇಟ್ಕೊಂಡಿದ್ರೆ ನಿಮ್ಗೊಂದು ಸೇಫ್ಟಿ. ಅರ್ಜೆಂಟ್ಗೆ ನಮಗೆ ಭಗವಂತ ಯಾವಾಗ ಏನು ಬರ್ತಿರ್ತಾರೋ ಯಾರಿಗೂ ಗೊತ್ತಿಲ್ಲ. ಅಕಸ್ಮಾತ್ ಹೆಚ್ಚು ಕಮ್ಮಿ ಆದಾಗ ನಮ್ಮ ಕುಟುಂಬದವ್ರಿಗೆ ಒಂದು ಆಸರೆ ಆಗುತ್ತೆ. ತಾವು ಯೋಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾನು ಮೊನ್ನೆ ರಾಮಚಂದ್ರ ಮತ್ತು ಅವರೆಲ್ಲ ಬಂದಿದ್ದು ನನ್ನ ಹತ್ರಕ್ಕೆ, ಅವ್ರ ಸಂಘಟಕರೆಲ್ಲ ಈ ಥರ ಕಾರ್ಯಕ್ರಮ ನಮ್ಮ ನರೇಂದ್ರ ಜೊತೆಲಿ ಬಂದು ಈ ಥರ ಕಾರ್ಯಕ್ರಮ ಇದೆ, ತಾವು ಭಾಗವಹಿಸ್ಬೇಕು ಉದ್ಘಾಟನೆ ಅಂದಾಗ ಆಯ್ತು ಬರ್ತೀನಿ ಅಂದೆ. ನಾನು ಮತ್ತೆ ಕೇಳಿದೆ ನಮ್ಮ ಕಾರ್ಮಿಕ ಇಲಾಖೆಯಿಂದ ಎಷ್ಟು ಕಾರ್ಡ್ ಇರ್ಬೋದು ಅಂತ. ಸುಮಾರು 150-200 ಕಾರ್ಡ್ ಇದೆ ಅಂತ ನಮ್ಮ ಕಾರ್ಮಿಕ ಇಲಾಖೆಯವರಲ್ಲಿ. ನನಗೆ ಆಶ್ಚರ್ಯ ಆಯ್ತು, ಏನಪ್ಪ ಇಷ್ಟು ಜನ ಈ ಕಾರ್ಡ್ ತಗೊಂಡಿಲ್ವೇ ಅಂತ. ದಯವಿಟ್ಟು ತಮ್ಮೆಲ್ಲರಿಗೊಂದು ಮನವಿ ಮಾಡ್ತೀನಿ, ಯಾವುದೇ ಒಂದು ಸರ್ಕಾರ ಅನೇಕ ಯೋಜನೆಗಳು ಜಾರಿ ತರ್ತಾರೆ, ಅದನ್ನ ನಾವು ಪಡ್ಕೋಬೇಕಾದ್ರೆ ನಮ್ಮ ಹಕ್ಕು. ನೀವು ಆ ಕೆಲಸ ಮಾಡಬೇಕು. ನೀವೆಂಗಂದ್ರೆ ಅಯ್ಯೋ ಅದು ಆಗುತ್ತೋ ಬಿಡು ಅದಕ್ಕೆ ಯಾಕೆ, ಏನು ಆ ಕಾರ್ಡ್ ಯಾವತ್ತೋ ಯೂಸ್ ಬರೀ ಇವತ್ತೇ ಏನಕ್ಕೆ ಅಂತ ನಿಮ್ಮಲ್ಲಿ ಒಂದು ಭಾವನೆ ಇದೆ. ಆ ಭಾವನೆ ದಯವಿಟ್ಟು ಬೇಡ. ಅಂದ್ರೆ ಅರ್ಜೆಂಟ್ ನಿಮ್ಗೇನಂದ್ರೆ ಇವತ್ತೇ ದುಡ್ಡು ಬರುತ್ತೆ ಅಂದ್ರೆ ಇಂಟ್ರೆಸ್ಟ್ ತೋರಿಸ್ತೀರ. ಈಗ ಎಕ್ಸಾಂಪಲ್ ನಾನೊಂದು ಮಾತು ಹೇಳ್ತೀನಿ, ಯಾರಾದ್ರೂ ಒಂದು 250 ರೂಪಾಯಿ ಫ್ರೀ ವಸ್ತು ಕೊಡ್ತೀನಿ ಅಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ಕ್ಯೂನಲ್ಲಿ ನಿಲ್ತೀವಿ. ಇದು ಲಕ್ಷಾಂತರ ರೂಪಾಯಿ ಕೊಡುವಂತ ಕಾರ್ಡ್ ಪಡ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ ನೀವು? ಇನ್ನಷ್ಟು ಯೋಜನೆಗಳಿದೆ ನಮ್ಮ APMC. ನಮ್ಮ ಬೇಕಾದ್ರೆ ನಾನು ಒಂದು ಕಾರ್ಯಾಗಾರ ಇಡ್ತೀನಿ, ನಮ್ಮ ಸೆಕ್ರೆಟರಿ ಅವರು ಮತ್ತೆ APMC ಅಧಿಕಾರಿಗಳನ್ನು ಕರಿತೀನಿ. ನಿಮ್ಗಿನ್ನ ನಮ್ಮ ಸರ್ಕಾರದ ಸಿಗುವ ಸೌಲಭ್ಯಗಳ ಬಗ್ಗೆ ನಿಮ್ಗೆಲ್ಲರಿಗೂ ತಿಳಿಸ್ತೀವಿ. ದಯವಿಟ್ಟು ಅದನ್ನು ಪಡ್ಕೋಬೇಕು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಎಸ್. ನರೇಂದ್ರ ಮಾತನಾಡಿ, ನೀವು ಕೃಷಿ ಉತ್ಪನ್ನ ಮಾರುಕಟ್ಟೆ ಹಮಾಲಿ ಕ್ಷೇಮಾಭಿವೃದ್ಧಿ ಸಂಘ ಸ್ಥಾಪನೆ ಮಾಡಿರೋದು ನಿಜಕ್ಕೂ ಸಂತಸದ ವಿಷಯ. ನೀವು ಯಾವುದೇ ಕಾರಣಕ್ಕೂ ಬೇರೊಬ್ಬರ ಮುಂದೆ ಕೈಗೊಳ್ಳಲು ಹೋಗಬಾರದು. ನಿಮ್ಮ ಸಂಘವನ್ನು ಬಲಿಷ್ಠಗೊಳಿಸಿ ಒಂದಿಷ್ಟು ಉಳಿತಾಯವನ್ನು ಮಾಡಿ ನಿಮ್ಮ ಅವಶ್ಯಕತೆ ಇದ್ದಾಗ ಸಹಾಯ ಮಾಡುವ ಮಟ್ಟಕ್ಕೆ ನೀವು ಇರಬೇಕು. ನಿಮ್ಮ ಸಂಘಕ್ಕೆ ಶಾಸಕರಿಂದ 1 ಲಕ್ಷ ರೂಪಾಯಿ ಕೊಡಿಸೋದಾಗಿ ತಿಳಿಸ್ತೇನೆ. ನಾನು ಸಹ ವೈಯಕ್ತಿಕವಾಗಿ ಸಹಕಾರ ನೀಡ್ತೇನೆ ಎಂದರು. ఈ కాన్స్టిట్యున్సీగా నెక్స్ట్ నేనేమన్నా ఓటు అడిగేదానికి వస్తే ఈ భాగంగా ఉండే సెలవులు నింపి వస్తాను. ఈ పొద్దు దాంట్లో భాగంగానే ఈ పొద్దు ఆచేపల్లి HML నీళ్లు వస్తాయి. ఇంకొక పక్క ముద్దులపల్లితావా ఒక డ్యాము, చేగులతావా, గుడిబండ్ల సోమలాపురము, కాటేపల్లితావా ఈ క్షేత్రంలో సస్యశ్యామలం చేయాలా, నా రైతు బాంధవులంతా బాగుండాలనే ఉద్దేశం పెట్టుకొని ఇప్పుడు సుబ్బారెడ్డి ఈ క్షేత్రంలో పనిచేస్తాడు. ఎలాగంటే ఇవన్నీ చెప్తా ఉండేది ఇప్పుడు ఆరోపణలు వస్తాయి. ఎవరో ఈ క్షేత్రానికి సంబంధం లేని వ్యక్తులు పాపం జనాలకు ఏమైపోయిందంటే ఎవరు ఏం చెప్తా అది చేస్తారు. బట్ సమస్య ఎత్తుకొని వచ్చి అడిగి దాన్ని క్లియర్ కాకపోతే వాళ్ళపైన మనం ఆరోపణ చేయాలి. సుబ్బారెడ్డి అన్నోళ్ళు వైಯಕ್ತಿಕಂగా కావచ్చు, సర్కారు మట్టంలో కావచ్చు, యావరు కూడా లేదని ಇಲ್ಲ. ಯಾಕಂటే మేమే చూసాను పాపం వాడు కూడా నన్ను పిల్లోడు వచ్చి బాగా తాగేసినాడు. అలా ఈ ఊరికి ఏమీ చేయండి సుబ్బారెడ్డి అన్న. పాపం ఏమైందంటే ఇది ఒక జనాలకి చెప్పించేవాళ్ళు. నేనే చెప్తే ఓట్లు వేయించినాడు. వైಯಕ್ತಿకంగా ఈ ఊరిలోనే సొంతము
70,000 రూపాయలు దుడ్డు ఇచ్చి పంపించారు. అయితే పాపం జనాలకి ఏమైపోయిందంటే ఊరికి ఆరోపణలు చేయాలి, ఇటువంతా వస్తాయి. ఇప్పుడు మార్కెట్లో అభాగంలో 150 జనంకి ఏమైపోదో సుబ్బారెడ్డి అన్న తరఫున ఇప్పుడు స్మార్ట్ కార్డులు ఇస్తా ఉన్నారు. మీరు కూడా అంతే, సంఘటితం కాకుండా రైతుల జతలో మంచి సంబంధం పెట్టుకోండా, వర్తకుల జతలో మంచి సంబంధం పెట్టుకోండా. ఏదంటే ఈ పొద్దు మీ అమాది క్షేమ అంబేద్కర్ అమాది క్షేమాభివృద్ధి సంఘం మీరేం చేసినారో ఐక్యతగా ఉండండి. అంటే ఆ ఐక్యతనే వేరే దీనిగా వాడుకోవద్దన్నా, మీ ఒక ఫ్యామిలీగా బాగా చదువుపించండా, మీరు బుద్ధివంతులు చేయండా. ఏదంటే సుబ్బారెడ్డి ఉన్న ఆశయం ఒకటే, ఈ క్షేత్రంలో ఉండే ప్రతి పేదోడు బాగుపడాలి అనే ఉద్దేశం పెట్టుకున్నారు. ఇప్పుడు అవడే సుబ్బారెడ్డి అన్న చెప్పా, ఏమి ఏపీఎంసీ నెక్స్ట్ వచ్చి ఒక సెమినార్ చేస్తామని. ఈ పొద్దు కూడా వాళ్ళు ఆ ఉద్దేశం పెట్టుకునే వచ్చినది. ಈ ಸಂದರ್ಭದಲ್ಲಿ ವರ್ತಕರಾದ ಎಚ್ಎಸ್ ನರೇಂದ್ರ, ಕಾರ್ಯದರ್ಶಿ ಶಶಿಕಲಾ, ಕೃಷ್ಣಪ್ಪ, ಅಮರನಾಥ್, ಶಂಕರ್, ಹಮಾಲಿ ಸಂಘದ ಸಂಚಾಲಕರಾದ ಬಸವರಾಜು, ಚಲಪತಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬುರಮಡುಗು ನರಸಿಂಹಪ್ಪ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕೃಷ್ಣಪ್ಪ, ರಾಮಕೃಷ್ಣಪ್ಪ ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.